ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೊ ಇವತ್ತು ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದರೆ, ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ, ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನು ಹೇಳುತ್ತೆ ಅಂದರೆ, ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್, ಏನು ಯಾರ ಅಗೇನ್ಸ್ಟೂ ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬ ಬ್ರಾಡಾಗೆ ಹೇಳಿದ್ದಾರೆ. ಸೊ ಅಂದರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದರೆ ಏನು, ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿ ಇದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದರೆ ಏನು ಬರ್ಬೋದು ಅಂದರೆ, ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನು ತೋರಿಸ್ತೀರಾ ಸಿನಿಮಾನಲ್ಲಿ, ಏನು ತೋರಿಸ್ಬೋದು? ನಾವು ಮೇನ್ ಕ್ರಕ್ಸ್ ಓದಿದ್ದೀನಿ ಅಂದರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದ್ರ ಡೀಟೇಲ್ ತೋರ್ಸೋದಿಲ್ಲ ಅವರು. ಎಸ್ ಸರ್. ಸರ್ ಅದು ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಕರೆಕ್ಟ್ ಸರ್. ಆಫ್ ಕೋರ್ಸ್. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ಓಕೆ ಸರ್. ಓಕೆ. ಸೊ ನಾವು ಓಕೆ. ಎಸ್ ಸರ್. ಬಟ್ ಇಟ್ ಇಸ್ ದ ನೀವು ಇದು ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಓಕೆ, ದೆನ್ ಅಟ್ಲೀಸ್ಟ್ ನಾವು ಅಂದ್ರೆ ಅದು ಹಂಗ ಆಗಿದ್ರೆ ದಟ್ ಅವ್ರು ಹೇಳಿದ್ದಾರೆ, ನ್ಯೂಸ್ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ. ಓಕೆ ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇವರು ಹೇಳ್ತಾರೆ, ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್. ಅದು ಸರ್ ಅದು ಡಿಫೈನ್ ಮಾಡಿಲ್ಲ, ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸರ್, ಓಕೆ ಓಕೆ ಸರ್. ಸೊ ಪ್ರಿಯಂಪ್ಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟ್ರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ, ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್, ಯು ಕಾಂಟ್ ಡೂ ಎನಿಥಿಂಗ್. ಸೊ ಅದ್ರಲ್ಲಿ ಸೆನ್ಸರ್ಶಿಪ್ ಅದು ಸರ್, ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಸರ್. ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್, 1 second. ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೀವಿ ಇದು ಸರ್. ಓಕೆ, ಲೆಟ್ ಮಿ ಟೆಲ್ ಸರ್. ಅದೇ ಓಕೆ ಸಾರಿ. ಸೊ ಅದೇ ಡಾಕ್ಟರ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಿಮ್ಗೆಲ್ಲ ಇದು ಅನಿಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸೇಯಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡ್ಬೋದು, ಅದು ಆಗತ್ತೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ. ನಿಮ್ಗೆ ಗೊತ್ತಾ ಅದು? everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಮಾಡ್ತಾರೆ ಫುಲ್ ಪರ್ಫೆಕ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತಕ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಹಿ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ.
So I will leave it off. So before it happens, I have done this. Okay? ಇಲ್ಲ ನಾವು ಗವರ್ಮೆಂಟ್ ಇಸ್ ಅಸ್. ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್. ಇಟ್ ಇಸ್ ಅವರ್ಸ್. They are supposed to be our servants. They are they are working for us. I am a taxpayer. I pay a very heavy tax every day, every month, with GST, with every year ITRs and all that. But ಯಾಕೆ ಇನ್ ಮಾಡಿದೀವಿ, ಹೇಗೆ, which part of this movie I will tell you now. ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟ್ಯಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು ಅಂಡ್ ಏನೇನು ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಕ್ಕೆ, ಕರೆಕ್ಟಾ ಬ್ಯಾಂಗ್ಳೂರಲ್ಲಿ? ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್. ಓಕೆ, ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾವು ಯೋಚನೆ ಮಾಡಿದೆ, ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾದ್ರು ತಗೊಳುತ್ತೆ. ಇಟ್ ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದದ್ದು ಮೇಂಟೆನೆನ್ಸ್, ಪ್ಲಸ್ ಚಲಾನು, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್. ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಯೋಚನೆ ಮಾಡದೆ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ನ. ವಾಟ್ ಈಸ್ ದ ವೇ ಟು ಡೂ ಇಟ್? ಆವಾಗ ಲೆಟ್ಸ್ ಮೇಕ್ ಅ ರೋಡ್. ನಾವು ಇಂಜಿನಿಯರು, ಈ ಥರದ ರೋಡ್ ಮಾಡೋಣ, ಅದು ರೋಡ್ ನಮಗೆ ವಾಪಸ್ ಕೊಡಬೇಕು. ಇವತ್ತಂಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದು ಮಾಡಿದಾರಲ್ಲ ಅವಾಗಿಂದ ಇವತ್ತಂಕ ಈ ತರದ್ ಪಾತ್ ಬಂದಿಲ್ಲ ಲೈಫಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನೂ ಇಲ್ಲ ಯಾವುದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಈವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರೂ ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇದು ನಮ್ದು ರೋಡು ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡಬೇಕು. ಆ ತರದ್ ರೋಡ್. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಈಸ್ ಒನ್ ಆಫ್ ಆರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದು ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು. ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಇವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ. ಇವಾಗ ನಾವು ದ ಕ್ವೆಶ್ಚನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟಿಷನ್ ಇಸ್ ದಿಸ್. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ and they will answer one question. The question is, how many solar panels does it take to move a 2000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು? ಅದು ಓಕೆನಾ? Yes sir, very good sir. It is already there. Very good point he made, that it is already there. Now no new physics apply ಮಾಡ್ತಾ ಇದೀವಿ, no new technology, all already developed technology. So now bari parts assemble ಮಾಡ್ತಾ ಇದೀವಿ. We are assembling the parts. So imagine a road that has solar panels in it, and that solar panels will drive the vehicle on a track. So you will not pay any money for transportation. Now second layer, in all the highways alla ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್, ಅಂಡ್ ಆಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್. ನೆಕ್ಸ್ಟ್ aqueducts, watershed management, power supply, data management, ಅದೆಲ್ಲ ಒಂದೇ ಇದರಲ್ಲಿ. ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ವಿಲ್ ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್, ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ. ಎಲ್ಲ ಇದು ನಮ್ದು
ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ. ಅದು ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ, ಎವ್ರಿ ಬೋಲ್ಟ್, ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನೀವು ಎಲ್ಲ ಮೀಡಿಯಾ ಇದ್ದಾರಲ್ಲ, ನಮ್ಗೆ ಫಾಲೋ ಮಾಡಿ. ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ, ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. ದಟ್ ಈಸ್ ದ ಚಾಲೆಂಜ್ ಆಕ್ಚುಲಿ. 2042 ಡೇಸ್ ಮುಂಚೆ ಇದು ಡಾಕ್ಯುಮೆಂಟ್ರಿ ಶುರು ಆಯಿತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ, ಇದು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ? ಎಷ್ಟು ಜನ ನೋಡಿದಿರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್. ಸಿಎಂ ಫಾರ್ ಡೇ ನೋಡಿದಿರಲ್ಲ? ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ. ಹೇಗೆ ಮಾಡೋದು, ಇದು ಮಾಡೋಣ, ಹೇಗೆ ಮಾಡೋದು ಅದೆಲ್ಲ. ಸೊ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಸೊ ಡೇ 1 ನಾನು ಶುರು ಮಾಡಿದೆ, ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಬರ್ದೆ. ಆಮೇಲೆ ಲಾಗ್ ಲೈನ್ ಬರೆಯೋಕ್ಕೆ ನಾನು ಹೇಳಿದೆ, ಸೂಪರ್ ಹೀರೋ ಫಿಲ್ಮ್ಗೆ ಏನು ಲಾಗ್ ಲೈನ್ ಇರುತ್ತೆ, ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್, ಆ ಥರದ ಲಾಗ್ ಲೈನ್ ಇರುತ್ತಲ್ಲ. ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಲ್ಡ್ ತೆಗ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ. ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ. ಅಲ್ಲಿ ನಾನು ಫಸ್ಟ್ ಸಿಟ್ಟಿಂಗ್ ಅಲ್ಲಿ ನಾನು ಬರ್ದೆ, ಏನೇನು ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು. 3 days ಆದ್ಮೇಲೆ ಎಲ್ಲ ಏನು, ದಿಸ್ ಆಕ್ಟರ್ ಗೋಸ್ ಅಂಡ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ. 3 days ಲೇಟರ್ ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್. ಹಂಗ್ ಮಾಡಿ ಏನೇನೋ ಆಯ್ತು. ಐ ಮೆಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್. ನೊಬೆಲ್ ಪ್ರೈಸ್ ವಿನರ್ಸ್, ಡಾಕ್ಟರ್ ಸುಧಾಕರ್ ವಾರಣಾಸಿ, ದ ಕ್ರಿಯೇಟರ್ ಆಫ್ 108, our ambulance service, ಆಯುಷ್ಮಾನ್ ಭಾರತ್ ಯೋಜನಾ, ಡಾಕ್ಟರ್ ರವೀಂದ್ರ ಶೆಟ್ಟಿ, ದೆನ್ ನೊಬೆಲ್ ಪ್ರೈಸ್ ವಿನರ್ ಜೆರಿ ವೈಟ್, ಪೀಸ್ ಪ್ರೈಸ್ 97, ಲ್ಯಾಂಡ್ ಮೈನ್ಸ್ಗೆ. ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್. ಸೊ ಅವ್ರು ಹೇಳಿದ್ರು ನನಗೆ ಹೇಗೆ ಮಾಡಬೇಕು, ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್. ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್. ಅಂದ್ ಏನ್ ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ, ನಾನು ಆಟೋಮೊಬೈಲ್ ಇಂಜಿನಿಯರ್, ನಾನು ಇಂಜಿನಿಯರು, ಸೊ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಬಿಲ್ಡ್. ಸೊ ಗೋ ಬ್ಯಾಕ್ ಟು ದಟ್. ಡೋಂಟ್ ಟ್ರೈ ಟು ಡೂ ರಾಜನೀತಿ, ಡೋಂಟ್ ಡೂ ಆಲ್ ದಟ್, ಬಟ್ ಟ್ರೈ ಟು ಬಿಲ್ಡ್. ಸೊ ಐ ಸೆಡ್ ಓಕೆ, ಬಟ್ ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೇರ್ ಇಟ್ ಇಸ್ ಅನ್ಡಿನೈಬಲ್. ಅದು ಮುಟ್ಟಿದ್ರೆ, ಅದು ರೋಡ್ ಮುಟ್ಟಿದ್ರೆ, ಅದು ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ. ಯು ಕ್ಯಾನಾಟ್ ಸೇ ಇಟ್. ವಿಸಿಬಲ್, ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್. ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್. ಸೊ ಇನ್ ಆರ್ಡರ್ ಟು ಡೂ ದಟ್, ಇನ್ ದಟ್ ಜರ್ನಿ ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ದಿಸ್ ಪರ್ಸನ್, ಗೋಯಿಂಗ್, ಎಲ್ಲರೂ ನೋ 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 ನೋ. ಯಾಕೆ? ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್. ಅದಕ್ಕೆ ಅವ್ರು ಬಿಡಲ್ಲ. ದ ಓನ್ಲಿ ವೇ ಟು ಡೂ ಇಟ್ ಇಸ್ ಡೂ ಇಟ್ ಲೈವ್, ಕಂಪ್ಲೀಟ್ಲಿ ಲೈವ್, continuously 24/7 till it builds. I am ready to go on that journey. I have given my life to that journey. Not permission. That's the thing. Whose permission are we asking for? Of course, sir. But to build it, no, sir. Even companies to build it, even they give tenders and contracts to build a road. Same thing if we do it live. Show it in absolute transparency. Show what you are doing. ನೀವು ಹೇಳ್ತಾ ಇದ್ರಲ್ಲ, ಓಕೆ ಟೆಂಡರ್ ಕೊಡ್ತಾ ಇದ್ರ, ಲೈವ್ ಕೊಡಿ, ನಾನು ಕೊಡ್ತೀನಿ, ಲೈವ್ ಆನ್ಸರ್ ಕೊಡಿ. ಓಕೆ, ನಾನು ಇಷ್ಟು ಕಿಲೋಮೀಟರ್ಗೆ ಇಷ್ಟ ಆಗತ್ತೆ ಬಾ, ಓಕೆ, ಅಂಡ್ ದೆನ್ ಯು ಬಿಲ್ಡ್ ಅಂಡ್ ಶೋ ಲೈವ್. ನಾವು ವಿಡಿಯೋ ತಗೋತೀನಿ, ಟೈಮ್ ಲ್ಯಾಪ್ಸ್ ಇದೆ, ನಮ್ಗೆ ಹತ್ರ ಇದೆ. ವಿ ಹ್ಯಾವ್ ಓನ್ಲಿ 2,250 crores per kilometer for a highway. What is this? If we make it in 10 crores, we make it in 1 crore, make it in 2 crores, recycled materials plus giving back plus then civilization will change. This is an only attempt to do only that. ನನ್ನ ಲೈಫ್ ಅದಕ್ಕೆನೆ ಡೆಡಿಕೇಟ್ ಮಾಡಿದ್ದೀನಿ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಬರೀ ಸಿನಿಮಾ, ಇದೇ ಸಿನಿಮಾ ಅಂಡ್ ದಟ್ ರೋಡ್ ಬಿಲ್ಡಿಂಗ್. ಅದಾದ್ಮೇಲೆ ಕ್ಲೋಸ್. ಹಾ, ಸಾಂಗ್ಗೆ ನಾವು ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಇದು ಬರೀ ಒನ್ ಡೇ ಶೂಟ್. ಇಟ್ ಇಸ್ ಒನ್ ಫೋನಲ್ಲಿ ನಾವು ತೆಗ್ದು ಪಟ ಮಾಡಿ ಅದು ಸಾಂಗ್ ಮಾಡಿ ಜಸ್ಟ್ ಒನ್ ಡೇ. 27th ಸಾಂಗ್ ಕಂಪ್ಲೀಟ್ ಆಯಿತು, 28th ಶೂಟ್ ಮಾಡ್ತೀವಿ. 28th ಇನ್ನೊಂದು ವೆರಿ ಬಿಗ್ ಅನೌನ್ಸ್ಮೆಂಟ್ ಇತ್ತು. ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ. ನೋ ವೇರ್ ಎಲ್ಸ್ ದೇ ಮೇಡ್ ಇಂಡಿ ಡಾಗ್ ಡೇ ಆನ್ 28th ಡಿಸೆಂಬರ್ಗೆ. ಆ ದಿನ ಮಾಡಿದ್ವಿ. ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿನೂ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ. ಸೊ ಹಾಂ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಹಾಂ, ಎಕ್ಸಾಕ್ಟ್ಲಿ.
Exactly. One of the ways in 4 tracks, 6 tracks Exactly. ಅಲ್ಲಿ ನೀವೇ ಕ್ರಾಪ್ ಬಿಲ್ಡ್ ಮಾಡ್ತೀರಾ, Yeah. ಸೋಲಾರ್ ಎನರ್ಜಿ ಬಿಲ್ಡ್ ಮಾಡ್ತೀರಾ, Yeah. ಅದೆಲ್ಲ ಇತರ ಯೂಸ್ ಆಗುತ್ತೆ ಅಂತ ನೀವು ಸ್ಟ್ಯಾಟಿಸ್ಟಿಕಲ್ Yes sir, yes exactly. ಅದ್ ಮಾಡಕ್ಕೆ ಅದನ್ನ ಮಾಡೋದಕ್ಕೆ ಅಲ್ಲಿ ಹೋಗ್ಬೇಕು. ಎಸ್ ದಟ್ ಇಸ್ ಆಕ್ಚುಲಿ ವೆರಿ ಗುಡ್ ಪಾಯಿಂಟ್ ನೀವು ರೇಸ್ ಮಾಡ್ತೀವಿ. ಇಲ್ಲೆಲ್ಲ ಏನೋ ಅದು ಆಕ್ಚುಲಿ ಇನ್ಕರೆಕ್ಟ್ ಸರ್. ದಟ್ ದ ಐಡಿಯಾ ಇಸ್ ಇವನ್ ಇಫ್ ಯು ಗೋ ದೇರ್ ದ ಇಶ್ಯೂ ಇಸ್ ರಿಮೈನ್ಸ್ ದ ಸೇಮ್. ನೀವು ಅವ್ರಿಗೆ ಆಲ್ರೆಡಿ ಅದೆಲ್ಲ ಗೊತ್ತು. ಇಟ್ ಈಸ್ ನಾಟ್ ಲೈಕ್ ದೇ ಆರ್ ಪೀಪಲ್ ಹೂ ಡೋಂಟ್ ನೋ, ದೇ ಆಲ್ರೆಡಿ ನೋ ಎವ್ರಿ. ಅದು 10 ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ. ನೀವು ಅಟೆಂಪ್ಟ್ ಮಾಡಿದ್ದೀರಾ. ಅವ್ರು ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ನ್ಯೂ ರೋಡ್ ಸರ್ಫೇಸಸ್ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ. ಒನ್ ಪರ್ಸನ್ ಫ್ರಮ್ ಕೇರಳ ನಮ್ಮ ಡಾಕ್ಯುಮೆಂಟ್ರಿನಲ್ಲಿದೆ. ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ. ಇಟ್ ಇಸ್ ಲೆಸ್ ದೆನ್ 25 ಪೈಸಾ ಪರ್ ಟೈಲ್. ಅಂದರೆ ಸರ್ ಒನ್ ಮೋರ್ ಐ ವಾಂಟ್ ಟು ಟೆಲ್ ಯು, ವೆರಿ ಇಂಪಾರ್ಟೆಂಟ್, ವೆರಿ ವೆಲ್ ಡನ್ ಸರ್, ಥ್ಯಾಂಕ್ ಯು ಸೋ ಮಚ್. ಐ ಕಂಪ್ಲೀಟ್ಲಿ ಫರ್ಗಾಟ್ ಅಬೌಟ್ ದಿಸ್. ಓಕೆ, ಸೊ ಅವರು ಮಾಡಿದ್ದಾರೆ, ಬಟ್ ಅದು ಟೈಲ್ಸ್ ಯೂಸ್ ಮಾಡಲ್ಲ. ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ, and then it will break and then you repair it. ಅದಕ್ಕೆ this style they will not do. Only way to do it is do it through absolute transparency. But I will tell you one more very important sir. In this documentary ನಾನು ಬರ್ದೆ, okay, I wrote I want to speak to the state government. Suddenly DK ಶಿವಕುಮಾರ್ ಸತ್ತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕ್ ಅಲ್ಲಿ. ಅದು ತೋರಿಸ್ದೆ ನಾನು, ಅದು ಫೋಟೋನು ಇದೆ, ಅವ್ರದ್ದು ವಿಡಿಯೋನು ಇದೆ, ಅದು ಅವ್ರ ಫೋನ್ನು ಮಾಡಿದ್ರು ನನಗೆ ಎಷ್ಟೊಂದ್ಸಲಿ. ನಾನು ಹೇಳ್ದೆ ಸರ್ ಅದು ಬರೀ ಕಾಂಪಿಟಿಷನ್ಗೋಸ್ಕರ ಬಿಲ್ಡ್ ಮಾಡಕ್ಕೆ, ಅದಕ್ಕೆ ನಾವು ಕಾಂಪಿಟಿಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸೋಣ ಅಂತ. ವಿ ವಿಲ್ ಬಿಲ್ಡ್ ಇಟ್ ಸರ್, ವಿ ವಿಲ್ ಓನ್ಲಿ ಹ್ಯಾವ್ ಟು ಬಿಲ್ಡ್ ಇಟ್, ನೋ ಬಡಿ ಎಲ್ಸ್ ವಿಲ್ ಬಿಲ್ಡ್ ಇಟ್. ವಿ ಓನ್ಲಿ ಹ್ಯಾವ್ ಟು ಬಿಲ್ಡ್ ಇಟ್, ವಿ ಹ್ಯಾವ್ ಟು ಬಿಲ್ಡ್ ಇಟ್ ಲೈವ್ and we are going to do the finals in the Vidhansabha. The only thing I want is permission to go and do the finals there. ತೋರ್ಸಕ್ಕೆ, ವರ್ಲ್ಡ್ ತೋರ್ಸಕ್ಕೆ, ಹೇ ನೋಡ್ರ ನಾವು ರೋಡ್ ಹಿಂಗ್ ತರ ಮಾಡಿದೀವಿ, ಅದು ವಾಪಸ್ ಕೊಡುತ್ತೆ ನಮ್ಗೆ, ಯಾರು ಮಾಡಿಲ್ಲ. ಅದೇ ಆ ರೋಡ್ದು ಅದು ಕಾಂಪಿಟಿಷನ್ಗೆ ಚೀಫ್ ಗೆಸ್ಟ್ ಆಗಕ್ಕೆ ನಮ್ಮ DK ಶಿವಕುಮಾರ್ ಸರ್ಗೆ ನಾನು ಇನ್ವೈಟ್ನು ಮಾಡಿದೆ. ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ, ಅದು ಇದು ಬ್ಯಾನರ್ನು ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಅವ್ರು ಮಾಡ್ತೀವಿ. ಅದು ದ ಸೇಮ್ ಪ್ರಾಸೆಸ್. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ಯು ನೀಡ್ ಟು, ಐ ಡೋಂಟ್ ನೋ ವಾಟ್ ಇಟ್ಸ್ ಅ ಟ್ರೀ ಆರ್ ಇಟ್ಸ್ ಅ ಡಿಸೀಸ್ಡ್ ಇದು, ಬಟ್ ವಾಟ್ ಎವರ್ ವಿ ಹ್ಯಾವ್ ಟು ಟ್ರೈ ಅಂಡ್ do it ourselves. That is the final answer. In the documentary ನನಗೆ trying to save the world ಅಂತ ಇದೆ, ಬರೀ ಸ್ಟೇಟ್ ಇಲ್ಲ. So it is like we have to think beyond the person also there. The person also is not the issue, the system is the issue. So to change the system you have to only do something that is so big that you cannot ignore it. Ignore ಮಾಡೋಕ್ಕಾಗಲ್ಲ. ಆ ಥರದ್ದು ಮಾಡಿದ್ರೆ then only ಯಾರು ನೋಡ್ತಾರೆ ಅದಕ್ಕೆ. So that is one. ಸರ್ ಸ್ಟೇಟ್ ಹೈವೇಲೂ ಮಾಡ್ಬೋದು, ಇದು ಇಲ್ಲಿನೂ ಮಾಡ್ಬೋದು, ರೆಗ್ಯುಲರ್ ರೋಡ್ಸ್ ಅಲ್ಲಿ ಮಾಡ್ಬೋದು. ಬರಬೇಕಾಗಿಲ್ಲ, ಅಲ್ಲಿಗೆ ನ್ಯಾಷನಲ್ಗೆ ಹೋಗಿ ಗಡ್ಕರಿ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಅವ್ರ ಹತ್ರ ಹೋಗ್ತೀರಾ. ಲ್ಯಾಂಡ್ಸ್ ಎನರ್ಜಿ ಅದೇ ಇಟ್ ಇಸ್ ಪಬ್ಲಿಕ್ ಅಲ್ಲ, ಇಲ್ಲ ಇದು ವೈ ಶುಡ್ ವಿ ಯೂಸ್ ಲ್ಯಾಂಡ್ ಏನಾರಿದ್ರೆ ಹ್ಮ್ ಅಥವಾ ಯು ಹ್ಯಾವ್ ಫ್ರಮ್ ಫ್ರೆಂಡ್ಸ್ ಹತ್ರ ಲ್ಯಾಂಡ್ ಇರೋ ಮಾಡೋರಿಗೆ ಆ ಲ್ಯಾಂಡಲ್ಲಿ ಇದು ನೀವು ಡಿಸೈನ್ ಮಾಡಿ ನ್ಯಾಷನಲ್ ಹೈವೇ. ಸರ್ ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು, ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು, ಅದಕ್ಕೇನೆ DK ಶಿವಕುಮಾರ್ ಸರ್ ಹತ್ರ ಮಾತಾಡಿದ್ವಿ. ಆಗಲ್ಲಪ್ಪ, ಈ ಥರ ಕಾನ್ಸೆಪ್ಟ್ ಬೇರೆ ನೀವು ಅರ್ಥ ಮಾಡ್ಕೊಂಡು ಇಲ್ಲ ಅದೇ ಲ್ಯಾಂಡ್ ಮಾಡಿ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಟು ಗಿವ್ ದೆಮ್ ಪ್ರೊಫಾರ್ಮಾ ಈ ಥರ ಇರುತ್ತೆ. ಎಸ್ ಸರ್, ವಿತ್ ಮಾಡೆಲ್ ಓನ್ಲಿ ನಾನು ಕೊಡ್ತೀನಿ ಸರ್. ಸರ್ ವಿ ಹ್ಯಾವ್ ಆಲ್ರೆಡಿ ಸ್ಪೋಕನ್, ವಿ ಹ್ಯಾವ್ ಆಲ್ರೆಡಿ ಬಿಲ್ಡಿಂಗ್ ದ ಮಾಡೆಲ್. ಆಲ್ರೆಡಿ ಇಂಜಿನಿಯರ್ಸ್ ಜೊತೆ ನಾವು ಮಾಡೆಲ್ ಬಿಲ್ಡ್ ಮಾಡ್ತಾ ಇದೀವಿ. ಈ ಚಿಕ್ಕದ ಮಾಡೆಲ್ 2200 ಗ್ರಾಮ್ಸ್ ಮಾಡೆಲ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದೀವಿ. ಸೋಲಾರ್ ಪ್ಯಾನಲ್, ಬ್ಯಾಟ್ರಿ, ಟ್ರ್ಯಾಕ್, ಒಂದು ಮಾಡೆಲ್ ಕಾರ್ ಅಂತ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ರೆಡಿ ವಿ ಆರ್ ಆಲ್ರೆಡಿ ಬಿಲ್ಡಿಂಗ್. ಏನೇನಿದೆ ಅದನ್ನು ಆಲ್ರೆಡಿ ಮಾಡ್ತಾ ಇದೀವಿ. ಯಾವ ಸ್ಟೇಜಲ್ಲಿ ಇದು ವಿ ಹ್ಯಾವ್ ಟು ಜಸ್ಟ್ ಸಿ ದಟ್ ಇಟ್ ಈಸ್ ಗೋಯಿಂಗ್ ಫ್ರಮ್ ಸೋಲಾರ್ ಪ್ಯಾನಲ್ಸ್ ಟು ಎಫಿಷಿಯನ್ಸಿಗೆ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ, ಬಟ್ ಮಾಡ್ತಾರೆ. ಇಟ್ ಇಸ್ ಜಸ್ಟ್ ನಂಬರ್ ಎಷ್ಟು ಹಾಕ್ಬೇಕು ಅದಕ್ಕೆ. 24 hours ರನ್ ಮಾಡ್ಬೇಕಂದ್ರೆ 200 ಗ್ರಾಮ್ಸ್ ಮಾಡೆಲ್ಗೆ ಅದೇನು ಆಗುತ್ತೆ ಅದು ಮಾಡ್ತಾ ಇದ್ದಾರೆ. ಸೊ ಐ ಮೀನ್ ದಟ್ ಸ್ಟೇಜ್ ಇನ್ ದ ಡಾಕ್ಯುಮೆಂಟ್. 2042 days ಎವ್ರಿ ಡೇ ಇದೆ. 3 o'clock we get up and we do only this thinking. I do only this thinking. So if you have any questions and beyond this, please feel free to ask. Yeah, or if you want me to play guitar, I can play guitar.
ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ದಟ್ ಇಸ್ ಆಕ್ಚುಲಿ ನಾನು ಏನು ಗೊತ್ತಾ, ಸಿನಿಮಾ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ವೇಟಿಂಗ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.